ಹ್ಯಾಂಡ್ಸ್ ಆಫ್ ಎಲ್ಲ ತಾಯಂದಿರಿಗೆ. ಹಬ್ಬ ಸಾಕ ಚೆನ್ನಾಗಿದೆ ಇದು ಪೀಸ್ ಸೂಪರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗನ್ನು ನಾನು ವರ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಮೇಕಪ್ ಇತ್ತು, ಹಂಗಾಗಿ ಬಂದಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಗೌರಿಬಿದನೂರಿಗೆ ಬಂದಿದ್ದೀನಿ. ಗೌರಿಬಿದನೂರಿಗಿಂತೂ ದೂರ. ಆ್ಯಂಡ್ 2 months ಬ್ಯಾಕೇ ಬುಕ್ಕಿಂಗ್ ಆಗಿತ್ತು, ಹಂಗಾಗಿ ಬರಲೇಬೇಕಾಗಿತ್ತು. ಬಂದಿದ್ದೀನಿ. ಆ್ಯಂಡ್ ಲೊಕೇಶನ್ ರೀಚ್ ಆಗಿ ಆಲ್ಮೋಸ್ಟ್ 10-15 minutes ಆಯಿತು. ಇನ್ನೂ ಕ್ಲೈಂಟ್ ಬಂದಿಲ್ಲ. ಆ್ಯಂಡ್ ಟೈಮ್ ಆಗೋಗ್ತಾ ಇದೆ, ಬಟ್ ಅವ್ರು ಇನ್ನೂ ಬಂದಿಲ್ಲ. ಐ ಹ್ಯಾವ್ ಎ ವೆರಿ ಶಾರ್ಟ್ ಟೈಮ್. ಆ್ಯಂಡ್ ಇವತ್ತಿನ ಮೇಕಪ್ ಆ್ಯಂಡ್ ಆಲ್ ಹೆಂಗೆ ಹೋಗುತ್ತೆ ಏನು ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಟೈಮ್ ಎಷ್ಟೇ ಇದ್ದರೂ ಐ ನೀಡ್ ಟು ಗಿವ್ ದ ಬೆಸ್ಟ್, ಬಿಕಾಸ್ ನಾನೊಬ್ರಿಗೆ ಮಾತು ಕೊಟ್ಟಿರ್ತೀನಿ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ. ಆ್ಯಂಡ್ ದೇರ್ ಡ್ರೀಮ್ಸ್ ಆಲ್ಸೋ. ಆ್ಯಂಡ್ ನೋಡೋಣ, ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಬರ್ತಾ ಕೆಲವೊಂದು ಗ್ಲಿಮ್ಸನ್ನು ತೊಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಮ್ಮ ಏರ್ ಆರ್ಟಿಸ್ಟ್ ಕೂಡ ಬಂದಿದ್ದಾರೆ, ಕುತ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ನಾಚಿಕೆ ಅನಿಸುತ್ತೆ, ಆ ಕಡೆ ಹೊಟ್ಟೋದ್ರು. ಆ್ಯಂಡ್ ದಟ್ಸ್ ಫೈನ್. ಅವರ ಬಂದ ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನೋ ಬಿಡ್ತೀನೋ, ಮೇಕಪ್ ಮುಗಿಸಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕೆಲವೊಂದು ಗ್ಲಿಮ್ಸ್ ಇದೆ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ಏನಿಲ್ಲ, ಬರ್ತಾ ಇದೆ. ಪಪ್ಪಾಯ ಬೇಕಾ? ಪಪ್ಪಾಯ ನನ್ನ ಬಟ್ಟೆಗೆ ಮಚ್ಚಬೇಡ ಕಡೆ, ಪ್ಲೀಸ್ ಕಡೆ. ಸರಿ ಬಿಡಿ, ಇಡಿ ಸಾಕು, ಆಫ್ ಮಾಡಿ. ಅವಾಗಲೇ ಏನೋ ಹೇಳಿದಲ್ಲ, ಬಾಟ್ಲಿ ಕೆಳಗಡೆ ಇಡು ಫಸ್ಟ್. ಆ ಬಾಟ್ಲಿ ಕೆಳಗಡೆ ತಗೊಳಪ್ಪ. ಸ್ವೀಟ್ ಆಗಿತ್ತು ಪಪ್ಪಾಯ. ಈಗ ಅಲ್ಲಿ ಹೋಗಿ ಸಿಗೋಣ. ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಗೋಯ ಆಯ್ತಾ? ಗೈತಾ? ಕಣ್ಮುಚ್ಚು ಮಚ್ಚಿ ಮಳಕ. ಹ್ಞೂ ಆಯ್ತು, ಪಡ್ಚು ಬಿಡು. ಕಣ್ಮುಚ್ಚು. ಅಕ್ಕ ಆ ಕಡೆ ತಿರ್ಕೊ. ಅಕ್ಕನ ಅಗ್ ಮಾಡ್ಕೊ. ಅಕ್ಕನ ಅಗ್ ಮಾಡ್ಕೊ. ಹಿಂಗ ಅಗ್ ಮಾಡ್ಕೊ. ಕಣ್ಮುಚ್ಚು. ಕಣ್ಮುಚ್ಚು. ಹ್ಞೂ ಗಮ್ಮಯ್ಯ. ಗಮ್ಮಯ್ಯ ಐತೆ. ಕಣ್ಮುಚ್ಚು. ಹ್ಞೂ ಐತೆ. ಐತೆ ಕಣ್ಣಿದೆ ನೋಡು. ಅಕ್ಕ ಮುಚ್ಕೊಂಡ್ಬಿಡ್ತಾಳೆ. ನೀನು ಮುಚ್ಕೊಂಡ್ಬಿಡು. ಬಾಯ್ ಮುದ್ದು, ಆಡ್ಕೊಳ್ರಿ ಆಯ್ತಾ? ಬರ್ತೀನಿ. ಅಮ್ಮ ಜೊತೆ ಆಡ್ಕೊ. ಬರ್ತೀನಿ. ಎರಡು ನೀಟ ತೊಳೆದ್ಬಿಟ್ಟು ಇವಾಗ ಎಷ್ಟು? 1 ನಿಮಿಷ. ಕುಡಿ ಹಾಕಿ ಬೇಡವಾ? ಬಾಯ್. ನಮ್ಮ ಬ್ರೈಡ್ ಇನ್ನೂ ಬಂದಿರಲಿಲ್ಲ, ಸೊ ಬರೋಕ್ಕೆ ಮುಂಚೆ ಎಲ್ಲ ಮೇಕಪ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಆರ್ಗನೈಸ್ ಮಾಡೋಣ, ಕೈಗೆ ಸಿಗೋ ಥರ ಅಂದ್ಬಿಟ್ಟು ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ಯಾವುದೋ ಒಂದು ಆಷಾಢದಲ್ಲಿ 1-2 ಬರ್ಡೇ ಮೇಕಪ್ಗೇನು ಅಟೆಂಡ್ ಆಗಿದೆ, ಮತ್ತು ಯಾವುದೂ ಇರಲಿಲ್ಲ. ಆ್ಯಂಡ್ ಈ ಮಂತಲ್ಲಿ ಕೆಲವೊಂದು ಬುಕ್ಕಿಂಗ್ಸ್ ಇದೆ. ಆ್ಯಂಡ್ ಸ್ವಲ್ಪ ಜರ್ನಿ ದೂರ ಅನಿಸ್ತು, ಬಟ್ ಏನು ಅಂತ ಅಂದರೆ ನಮ್ಮ ಮಮ್ಮಿ ಮನೆಗೆ ಹೋಗಿರೋದ್ರಿಂದ ಒಂಚೂರು ಹತ್ರ ಅಂತ ಅನಿಸ್ತು. ಮಕ್ಕಳನ್ನೂ ಕೂಡ ಅಲ್ಲಿ ಬಿಡೋಕೆ ಈಸಿ ಆಯಿತು. ಅಜ್ಜಿ ಬೇರೆ ಇಲ್ವಲ್ಲ, ಹಂಗಾಗಿ ಅಲ್ಲೇ ಬಿಟ್ಟು ಬಂದು ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಬಂದಿಲ್ಲ ಅಂತ, ಟೈಮ್ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತಿದ್ವಿ. ಆ್ಯಂಡ್ ಫಸ್ಟು ಈ ಥರ ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿಕೊಂಡ್ರೇ ನಮಗೆ ಮೇಕಪ್ ಮಾಡೋದಕ್ಕೆ ಈಸಿ ಅಂತ ಅನಿಸೋದು. ತಣ್ಣಗೆ ಗಾಳಿ ಬರ್ತಾಯಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ನೂ ಬಂದಿಲ್ಲ, ಟೈಮ್ ಇಲ್ಲ.
ಎಷ್ಟು ಇಷ್ಟಪಟ್ಟು ಇಷ್ಟು ಆಸೆಯಿಂದ ಇಷ್ಟಷ್ಟು ಬಜೆಟ್ ಕೊಟ್ಟು ಮಾಡಿಸ್ಕೊಳ್ತಾ ಇರ್ತಾರಲ್ವ ಮೇಕಪ್ಪು. ಅಟ್ಲೀಸ್ಟ್ ಆ ಬಜೆಟ್ ಕೊಡ್ತೀವಿ ಅಂತ ಆದರೂ ಸ್ವಲ್ಪ ಬೇಗ ಬರಬಾರ್ದು. ಫೈನಲಿ ನಮ್ಮ ಬ್ಯೂಟಿಫುಲ್ ಬ್ರೈಡ್ ಇಂದು ಅವರು ಕೂಡ ರೆಡಿ ಆದರು. ಈ ಥರ ಕಾಣ್ತಾ ಇದ್ದಾರೆ. ಆ್ಯಂಡ್ ಅವ್ರದ್ದು ರೆಡಿ ಆದಮೇಲೆ ಅವರ ಸಿಸ್ಟರ್ ಕೂಡ ರೆಡಿ ಮಾಡಿದ್ರು. ಸಿಸ್ಟರ್ ಕಮ್ ಫ್ರೆಂಡ್ ಆ್ಯಂಡ್ ನಮ್ಮ ಸೀನಿಯರ್ ಕೂಡ ಇವರು. ಆ್ಯಂಡ್ ಅವರು ಕೂಡ ತುಂಬ ಸಿಂಪಲ್ ಆಗಿ ಮಿನಿಮೈಸ್ ಆಗಬೇಕು, ಬಟ್ ಪಿಂಪಲ್ಸ್ ಎಲ್ಲ ಕವರ್ ಆಗಬೇಕು ಅಂತ ಹೇಳಿದ್ರು. ಅವ್ರಿಗೆ ತುಂಬ ರೆಡ್ ಕಲರ್ ಪಿಂಪಲ್ಸ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದ್ರು. ಅವ್ರಿಗೆ ತುಂಬ ಇಷ್ಟ ಆಯಿತು. ಐ ಆಮ್ ಹ್ಯಾಪಿ. ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಅಂದರೆ ಈ ಥರ ಬೀಡನ್ನ ಮೂರಿಸ್ಕೊಳ್ಳೋದು. ಮೇಕಪ್ ಮಾಡಕ್ಕೆ ಬಂದಿದ್ದೀವ, ತಿನ್ನಕ್ಕೆ ಬಂದಿದ್ದೀವ ಅಂತ ಅನ್ಕೊಬೇಕು ಯಾರಾದರೂ, ಅಲ್ವಾ ಅಕ್ಕ? ಬೀಡ ಎಲ್ಲ ಇಸ್ಕೊಳ್ಬೇಕು. ತಿನ್ ಬೇಬಿ, ನಾನು ಬೀಡ ತಿಂತೀನಿ. ಬೀಡ ಚೆನ್ನಾಗಿ ಅಲ್ಲ ಮೇನ್ ರೋಡ್ ಒಂದು ಬೋರ್ಡ್ ಹಾಕಿಲ್ಲ ಏನಂತ. ಗುಡಿ ಮಂಡೆ ಕಡೆ ನೋಡು, ಚಂದ್ರ ಪ್ಲೇಸ್ ಚೆನ್ನಾಗಿದ್ದಾರೆ. ಎಲ್ಲಿ ಇವತ್ತು ಚಂದ್ರ ಇಲ್ಲೇ ನೋಡು. ವಾ, ಬೆಳದಿಂಗಿದೆ. ಬ್ಯೂಟಿಫುಲ್. ಬೆಳದಿಂಗ್ಲಾದ್ರೆ ಇನ್ನು ಫುಲ್ಲು ಕತ್ಲು, ಡಾರ್ಕ್ ನೈಟ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆ್ಯಂಡ್ ನೈಟ್ ಹೋಗಿ ಮಲಗೋಷ್ಟರಲ್ಲಿ 11 o'clock ಆಯಿತು. ಬೆಳಗ್ಗೆ ಆಲ್ಮೋಸ್ಟ್ 4:35ಗೆಲ್ಲ ಮತ್ತೆ ಮನೆ ಬಿಟ್ಟು ಬ್ರೈಡನ್ನ ರೀಚ್ ಆಗೋಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಒಂದು ಸ್ವಲ್ಪ ನೀರು ಕುಡಿ ಅಂತ ಬೈತಾ ಇದ್ರು ನಮ್ಮ ಮನೆಯವರು. ಹಂಗಾಗಿ ನೀರು ಕುಡಿತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಕೊಡು ಹಿಂದೆ ಹಂಗೆ ಕೊಡು. ಬಿಸಿದಕ್ಕಾ ಬಿಸ್ಕೆಟ್ 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 ಎಲ್ಲ ತಂದುಬಿಟ್ಟಿದ್ದೀರಾ? ಇನ್ನು ನಿಮ್ಗಲ್ಲಿ ಟಿಫನ್ ಸಿಗೋದು ಎಷ್ಟೊತ್ತಾಗುತ್ತೆ ಏನೋ. ಓಪನ್ ಮಾಡ್ಕೊತೀವಿ. ಬಿಸ್ಕೆಟ್ ಬಿಸಿ ಇದೆಯಾ? ಇದೆ. ನಮ್ಮ ಮಮ್ಮಿ ಮನೆಯಿಂದ ನಾವು ಆ ಕಡೆ ಗುಡಿಬಂಡೆ ಕಡೆಯಿಂದ ಹೋಗಿದ್ದಂಥದ್ದು. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಮನೆ 5ಗೆ ಬಿಟ್ವಿ, ನಾವು ಹೋಗೋಷ್ಟರಲ್ಲಿ 6:30 ಆಗಿಬಿಡ್ತು. ಆ್ಯಂಡ್ ಹೋಗ್ತಾ ವ್ಯೂ ಏನು ಸಖತ್ತಾಗಿತ್ತು ಅಂದರೆ ಆ ಗ್ರೀನರಿ, ಆ ಬೆಟ್ಟ ಗುಡ್ಡಗಳು, ಆ್ಯಂಡ್ ನೋಡೋಕ್ಕೆ ಆ ತಣ್ಣಗೆ ಬೆಳಗ್ಗೆನೆ ಆ ಗಾಳಿ, ಆ ನೇಚರ್ ಮಾತ್ರ ತುಂಬ 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 ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಕೆಲವೊಂದು ಗೇಮ್ಸನ್ನ ತಗೊಂಡು ಎಂಜಾಯ್ ಮಾಡಿಕೊಂಡು ಹೋದ್ವಿ. ಆ್ಯಂಡ್ ಆ ಬೆಳಗಿನ ಆ ತಂಪಾದ ಗಾಳಿ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಯಾವುದೇ ಥರ ಪೊಲ್ಯೂಷನ್ ಇರಲ್ಲ. ಸುತ್ತು ಎಲ್ಲಿ ನೋಡಿದ್ರು ಗ್ರೀನರೀಸು, ಬೆಟ್ಟಗಳು, ಗುಡ್ಡಗಳು. ಆ್ಯಂಡ್ ತುಂಬ ತುಂಬ ಚೆನ್ನಾಗಿತ್ತು. ಸೊ ಹಂಗೆ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಫೈನಲಿ ವಿ ಆರ್ ರೀಚ್ ಟು ದ ಲೊಕೇಶನ್. ಆ್ಯಂಡ್ 6:20ಗೇನೋ ರೀಚ್ ಆದ್ವಿ. ಆ್ಯಂಡ್ ಮುಹೂರ್ತ ಇದ್ದಿದ್ದು ಕೂಡ 9ಗೇನೋ ಇತ್ತು. ಸೊ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಆರಾಮಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ರೀಚ್ ಆಗಿ ಸ್ಟಾರ್ಟಿಂಗ್ ಔಟ್. ಆ್ಯಂಡ್ ನಮ್ಮ ಹೇರ್ ಆರ್ಟಿಸ್ಟು ಕೂಡ ನನ್ನ ಜೊತೆನೇ ಉಳ್ಕೊಂಡಿದ್ರು. ಹಂಗಾಗಿ ಈಸಿ ಆಯಿತು. ಇಲ್ಲಾಂದರೆ ಹೋಗಿ ಶಿವ ತುಂಬ ಚೆನ್ನಾಗಿದ್ದಾರಲ್ಲ, ಎಲ್ಲ ಶಿವ ಪಾರ್ವತಿ ಚೆನ್ನಾಗಿ.
ಆ್ಯಂಡ್ ಹೋಗಿ ಕ್ವಿಕ್ಕಾಗಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಸ್ಯಾರಿ ಟ್ರ್ಯಾಪಿಂಗ್ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ಆ್ಯಂಡ್ ತುಂಬಾ ಬೇಗ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಬ್ರೈಡ್ ಕೂಡ ಹೆಂಗೆ ಕಾಣ್ತಿದ್ದಾರೆ ಏನು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಮೇಕಪ್ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ಮಾಡೋವಂತಹ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಿಮ್ಗೇನಾದರೂ ನನ್ನ ಮೇಕಪ್ ಇಷ್ಟ ಆಯಿತು, ನಿಮ್ಗೇನಾದರೂ ಮೇಕಪ್ ಯಾವುದೇ ಥರ ಫಂಕ್ಷನ್ ಆಗಿರ್ಬೋದು, ಮದುವೆ, ಬರ್ಡೇ, ಯಾವುದೇ ಥರ ಲುಕ್ಸ್ನ ನೀವು ಟ್ರೈ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಆರಾಮಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ ನಂಬರ್ಗೆ ಡೈರೆಕ್ಟಾಗಿ ಕೂಡ ಕಾಲ್ ಕೂಡ ಮಾಡ್ಬೋದು. ಆ್ಯಂಡ್ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಇಷ್ಟ ಆಗೋ ಥರ ಮೇಕಪ್ನ ಮಾಡ್ಕೊಡ್ತೀವಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟರ್ಸ್. ಆ್ಯಂಡ್ ಡೈರೆಕ್ಟಾಗಿ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು, ಸ್ಕ್ರೀನ್ ಮೇಲೆ ಬರ್ತಾ ಇರೋವಂತಹ ನಂಬರ್ಗೆ. ಆ್ಯಂಡ್ ಕೊನೆವರೆಗೂ ನೋಡಿ ಮೇಕಪ್ ಹೆಂಗೆ ಅನ್ನಿಸ್ತು ಏನು ಕೂಡ ಹೇಳಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿತ್ತು, ತುಂಬ ಪ್ರೆಟ್ಟಿಯಾಗಿ ಕಾಣ್ತಿದ್ರು ನಮ್ಮ ಬ್ರೈಡ್. ಆ್ಯಂಡ್ ಏನು ಅಂತ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಬೆಳಗ್ಗೆ ಬಂದಿದ್ದ ತಕ್ಷಣ ಹೇಳಿದ್ರು ಆ್ಯಂಡ್ ನೈಟ್ ತುಂಬ ಚೆನ್ನಾಗಿತ್ತು ಮೇಕಪ್ ಅಂತ. ಆ್ಯಂಡ್ ಅವರನ್ನು ಕಳಿಸ್ಕೊಟ್ಟು ನಾವು ಎಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಮ್ಮ ಹೇರ್ ಆರ್ಟಿಸ್ಟ್ ಇದ್ದಾರಲ್ಲ, ತುಂಬ ಸಪೋರ್ಟಿಯಾಗಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ರೂಪಾಸಿಸ್. ಆ್ಯಂಡ್ ಏನು ಅಂತಂದರೆ ಕ್ವಿಕ್ಕಾಗಿ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಆ್ಯಂಡ್ ಕ್ವಿಕ್ಕಾಗಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಮಾಡೋದೇನೋ ಗೊತ್ತಿಲ್ಲ, ಈ ಪ್ಯಾಕಿಂಗ್ ಮಾಡೋದಿರುತ್ತಲ್ಲ ಬಿಗ್ಗೆಸ್ಟ್ ಟಫೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಯಾವುದ್ರಲ್ಲಿ ಇಡಬೇಕು ಅದೆಲ್ಲ ಕ್ಲೀನಾಗಿ ಇಡಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಎಲ್ಲ ಅಲ್ಲಿ ಕ್ರೌಡ್ ಕೂಡ ಆಗಿಬಿಟ್ಟಿತ್ತು, ಜನ ಎಲ್ಲ ರೂಮಿಗೆ ಸೇರಿಬಿಟ್ಟಿತ್ತು, ಎಷ್ಟು ಹೇಳಿದ್ರೂ ಆಚೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಆಯಿತು, ಬಟ್ ಇಟ್ಸ್ ಓಕೆ, ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಕೆಲವೊಂದು ಆಂಟಿಗಳೆಲ್ಲ ಬಂದು ಮಾತಾಡಿಸ್ತಾ ಇದ್ರು, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಏನಕ್ಕೆ ಇಷ್ಟು ಹಚ್ತೀರಾ ಅದು ಇದು ಅಂತ. ಆ್ಯಂಡ್ ನಾವು ಹೇಳ್ತಾ ಇದ್ವಿ, ಆಂಟಿ ಇವಾಗ ನಿಮ್ಗೆ ಹಚ್ಚೋ ಕ್ರೀಮು ಅವ್ರಿಗೆ ಹಚ್ಚೋಕ್ಕಾಗಲ್ಲ, ಅವ್ರಿಗೆ ಹಚ್ಚೋ ಕ್ರೀಮು ನಿಮ್ಗೆ ಹಚ್ಚೋಕ್ಕಾಗಲ್ಲ. ಸೊ ಒಬ್ಬೊಬ್ಬರು ಫೇಸ್ಗೆ ಒಂದೊಂದು ಥರ ಕ್ರೀಮ್ ಹಚ್ಚಬೇಕಾಗತ್ತೆ, ಹಾಗಾಗಿ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಇರಲೇಬೇಕು ಅಂತ. ಫೈನಲಿ ಡನ್ ವಿತ್ ಮೇಕಪ್. ಆ್ಯಂಡ್ ಲುಕ್ ಅಟ್ ಮೈ ಬ್ರೈಡ್, ಹ್ಯಾಪಿ ಬ್ರೈಡ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿಪಟ್ಟರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಶಿ ವಾಸ್ ಸೋ ಹ್ಯಾಪಿ, ದಟ್ಸ್ ದ ಹ್ಯಾಪಿ ಥಿಂಗ್. ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ದಿಸ್. ಫಸ್ಟ್ 4,000 ಕೊಟ್ಬಿಟ್ಟಿದ್ರಲ್ಲ, ಅಡ್ವಾನ್ಸ್ 4,000 ಪೇ ಮಾಡಿದ್ರು. ಇನ್ನು 5,000 ಸಾಯಂಕಾಲ ಫೋನ್ ಪೇ ಮಾಡ್ತಾರೆ. ಹಲೋ ಎಷ್ಟು ಟೈಮ್ ಬೇಬಿ? 21 ದಿನಕ್ಕೆ 3,000. ಪಾಪ ಅವರು ಎಲ್ಲ ಮನೆ ಮಟ್ಟ ಹಾಯ್ ಗೈಸ್, ಎಲ್ಲ ಮೇಕಪ್ ಎಲ್ಲ ಮುಗಿಸ್ಕೊಂಡು ಗೋಯಿಂಗು. ನಾಳೆ ಹಬ್ಬ, ಶಾಪಿಂಗ್ ಮಾಡಬೇಕು. ಸ್ವಲ್ಪ ಭರ್ಜರಿ ಶಾಪಿಂಗ್ ಅಲ್ಲ, ಸಿಂಪಲ್ಲಾಗಿ ಶಾಪಿಂಗ್ ಮಾಡಬೇಕು. ಮತ್ತು ಇನ್ನೇನು ಅಂತಂದರೆ ದೆನ್ ನಾಳೆ ನಾವು ಮನೇಲಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ, ದೇವಸ್ಥಾನದಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಲ್ಲ ರೀ. ನಾವು ಹಬ್ಬ ಮನೇಲಿ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ದೇವಸ್ಥಾನದಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ. ಹೌದು ನಿಜ. ನಾವು ಹೆಂಗೂ ಲಕ್ಷ್ಮೀನ ಕೂರ್ಸಲ್ಲ, ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆ್ಯಂಡ್ ಇವಾಗ ಹೋಗಿ ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು, ನಿದ್ದೆ ಬರ್ತಾ ಇದೆ. ರಾತ್ರಿ 12 ಗಂಟೆ ಆಗಿತ್ತ ಮಲಗೋಕ್ಕೆ. ರಾತ್ರಿ 12 o'clock ನಿದ್ದೆ ಬರ್ತಾ ಇದೆ. ಹಲೋ ಹಾಂ ಬಂದ ಬೇಡ ಬಸ್ಗೆ ಒಳಗೆ ಬಂದ, ಅಲ್ಲಿ ಗಾಡಿ ನೀಟಾಗಿ ಒಂದು ಕಡೆ ನೀಟಾಗಿ ಸೈಡಿಗೆ ಪಾರ್ಕ್ ಮಾಡ್ಬಿಟ್ಟು ಇಬ್ಬರು ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬರ್ರಿ. ಪ್ರತಿ ಕರ್ಕೊಂಡು ನಿಮ್ಮ ಮನೆಗೆ ಹೋಗು, ನಾನು 1 hour ಕೆಲಸ ಮುಗಿಸ್ಕೊಂಬರ್ತೀನಿ. ನಮ್ಮ ಇವಾಗ ಹೋಗಿ ಚೆನ್ನಾಗಿ ಸ್ನಾನ ಮಾಡ್ಬೇಕು. ಸ್ನಾನ ಮಾಡೋಕ್ಕೂ ಲೇಜಿ, ನಿದ್ದೆ ಬರ್ತಾಯಿದೆ ನಿಜವಾಗ್ಲೂ. ಮಲ್ಕೊಬೇಕನ್ಸ್ತಾ ಇದೆ, ನಿದ್ದೆ ಬರ್ತಾ ಇದೆ. ಮನೇಲಿ ನೋಡ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ನಾಳೆ ಹಬ್ಬ. ಬಂದು ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ. ನಾನು ಮಾಡಬೇಡಿ ಅಂತ ಹೇಳಿದೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ, ದೇವ್ರ ಐಟಮ್ ಎಲ್ಲ ಎಲ್ಲ ಮಾಡಿಬಿಟ್ಟು ಹೋಗಿರ್ತಾರೆ. ಮಾಮೂಲಿ ಮನೇಲಿ ಇರುತ್ತಲ್ವಾ, ಅಕಸ್ಮಾತ್ ಏನೋ ನಾನು ಎಲ್ಲಾದ್ರೂ ಒಂಚೂರು ಗೂಡೇನ ಇದ್ರೆಲ್ಲ ಉದುರಿಸ್ಕೊಂಡು ಕ್ಲೀನಾಗಿ ಕಸ ಮನೆ. ಇದು ದೇವ್ರ ಮನೆ ಮೇಲೆ ಒಂಚೂರಿತ್ತು. ಬಚ್ಚ ಮನೆಯೆಲ್ಲ ಕ್ಲೀನ್ ಮಾಡ್ಕೋ ಹೇಳ್ಬಿಟ್ಟು ಫ್ಯಾನ್ ಒಂಚೂರು ಆಲೋಗಿಂದ ರೂಮ್ ಫ್ಯಾನ್ ಡಬಲ್ ಕೆಲಸ ಕೊಡ್ತಾರೆ. ಆಂಟಿ ವಾಶ್ರೂಮ್ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ, ನಾನು ಮನೆ ಒರೆಸ್ಬೇಡಿ ಅಂತ ಹೇಳ್ದೆ ಅಷ್ಟೇ. ನಾನು ಧೂಳುಗಳೆಲ್ಲ ಉದುರ್ಸೋಣ ಅಂದ್ಬಿಟ್ಟು ಉದುರಿಸ್ಕೊಂಡು ಸಾಯಂಕಾಲಕ್ಕೆ ಮಾಡ್ಕೊಳ್ಳಿ ಬಿಡು ಅವೆಲ್ಲ. ಬಂದ್ಮೇಲೆ ರೂಮಲ್ಲಿ ಒಂಚೂರು ಬಟ್ಟೆ ಇದೆ, ಸಾಯಂಕಾಲಕ್ಕೆ ಅದೆಲ್ಲ ಮಾಡ್ಕೋ. ಸಾಯಂಕಾಲಕ್ಕೆ ಬೇರೆ ಮಾಡಂಗಿಲ್ವಲ್ಲ ನೀನು. ಬಟ್ಟೆ ಮಾಡಿಸ್ಬೇಕು. ಮೈ ಗಾಡ್, ನಿದ್ದೆ ಬರ್ತಾ ಇದೆ.
ಕ್ಲೀನ್ ಮಾಡ್ಕೊಂಡು ಅವ್ನ ಶ್ರೀಗಳ ಫ್ಯಾನ್ ಒಂಚೂರು ಒರ್ಸ್ಕೊಂಡು ಮನೆ ಅವನು ನಮ್ಮ ಶ್ರೀ ಹೆಲ್ಪ್ ಮಾಡೋದು. ಫ್ಯಾನ್ ಓಡಿಸ್ಕೊಡಲ್ಲ, ಅವ್ನು ಏನು ಓಡಿಸ್ಕೊಡಲ್ಲ ಅವನು. ನಿಮ್ಮಷ್ಟು ಒಳ್ಳೆಯವರಲ್ಲ ರೀ ಎಲ್ಲರೂ. ಆಯ್ತು ಮಾಡ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ಅಪ್ಡೇಟ್ ಇಷ್ಟು ಗೈಸ್. ಮನೆಗೆ ಹೋಗಿ ಸದ್ಯಕ್ಕೆ 5 ಗಂಟೆಗೆ ಎದ್ದಿರೋದ್ರಿಂದ ಫೇಸ್ ವಾಶ್ ಮಾಡಿ ಹೋಗಿದ್ದೆ. ಇವಾಗ ಹೋಗಿ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತಾದರೆ ರೆಸ್ಟ್ ಮಾಡ್ತೀನಿ ರೀ. ಕೆಲಸ ಹೋಗಿ ಬಂದಮೇಲೆ ಮಾಡಲಾ, ಮಾಡಿಬಿಟ್ಟು ಹೋದರೆ ನೆಮ್ಮದಿ ಇರುತ್ತೆ ಶಾಪಿಂಗ್ ಎಲ್ಲ ಮಾಡೋಕ್ಕೆ. ಕೆಲಸ ಎಲ್ಲ ಇಲ್ಲಿ ಮನೇಲಿ ಏನು ಕೆಲಸ ಆಗಿಲ್ಲ ಅಂತಂದರೆ ಆರಾಮಾಗಿರಲ್ಲ. ಆಚೆ ಹೋದರೆ ಅಯ್ಯೋ ಮನೇಲಿ ಕೆಲಸ ಇದೆ ಕೆಲಸ ಗೊತ್ತಿಲ್ಲ. ಫಸ್ಟ್ ಮನೆ ಹೋದ ತಕ್ಷಣ ಬಿಸಿ ಬಿಸಿ ಸ್ನಾನ ಮಾಡಬೇಕು. ನೀವು ನಿದ್ದೆ ಹೋಗಿದ್ದೀರಾ ಕಾರಲ್ಲಿ? ಯಾರು? ನೀವು ಸ್ನಾನ ಮಾಡ್ಕೊಂಬಿಡು. ನೀನು ಏನು ಕೆಲಸ ಮಾಡಬೇಡ. ಅರ್ಥ ತಿಳಿದು ಸ್ವಿಚ್ ಹಾಕೋ, ಬಿಸಿ ಬಿಸಿ ಸ್ನಾನ ಮಾಡು, ಮಾಡ್ಕೊಂಡಿದ್ದು. ಓಕೆ ಗೈಸ್, ಸದ್ಯಕ್ಕೆ ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಲೆಟ್ಸ್ ಗೋ. ಹಲೋ ಗೈಸ್, ಬಂದು ಹಬ್ಬ ಬಿಸಿ ಸ್ನಾನ ಮಾಡಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗ್ತಿದೆ ಅಂದರೆ. ಆ್ಯಂಡ್ ಏನು ಅಂದರೆ ನಿದ್ದೆ ಇಲ್ವಲ್ಲ ಅದಕ್ಕೆ ತುಂಬ ಹಿಂಸೆ ಆಗೋಯ್ತು. ಆ್ಯಂಡ್ ಬಿಸಿ ಸ್ನಾನ ಮಾಡಿದೆ. ಈಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅವ್ರು ಏನೋ ಮೀಟಿಂಗ್ ಇದೆ ಅಂದ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಹೋದರು. ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಬೇಕು. ಆ್ಯಂಡ್ ಬರ್ತಾರೆ, ಒಂದು ಸ್ವಲ್ಪ ಬಟ್ಟೆ ತರಬೇಕು. ಪಾಪ ಮಕ್ಕಳಿಗೂ ಇನ್ನೂ ಬಟ್ಟೆ ತಂದೇ ಇಲ್ಲ, ನನಗೂ ನಾನು ಏನೂ ತೊಗೊಂಡೇ ಇಲ್ಲ ಈ ಸರಿ. ಗೊತ್ತಿಲ್ಲ, ಲಾಸ್ಟ್ ಟೈಮು ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲರಿಗೂ ಎರಡು ಸೀರೆ ತಂದಿದ್ದೆ, ಮಕ್ಳಿಗೆ ಬಟ್ಟೆ. ಇಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಗಿತ್ತು. ಬಟ್ ಈ ಸರಿ ನಾವೇನು ಹಬ್ಬ ಜೋರಾಗಿ ಮಾಡಲ್ಲ, ಮನೆಯಲ್ಲೆಲ್ಲ ಲಕ್ಷ್ಮಿನೆಲ್ಲ ಕೂರಿಸಲ್ಲ. ಬಟ್ ನಾವು ಪೂಜೆ ಅಂತೂ ಮಾಡ್ತೀವಲ್ವ ಮನೆಯಲ್ಲಿ. ಸೊ ಹಾಗಾಗಿ ಹೊಸ ಬಟ್ಟೆ ಹಬ್ಬದ ದಿವಸ ಹೊಸ ಬಟ್ಟೆ ಹಾಕ್ಕೋಬೇಕು ಅನ್ನೋದು. ನನ್ನ ಮಕ್ಕಳು ಊರಲ್ಲಿದ್ದಾರೆ, ಮನೇಲಿ ಒಂಥರ ಎಲ್ಲೋ ಗೂಡಲ್ಲಿದ್ದೀನಿ, ಏನೋ ಫೀಲಿಂಗ್ ಆಗ್ತಾಯಿದೆ. ಮನೇಲಿ ಯಾರು ಇಲ್ವಲ್ಲೋ. ಮಕ್ಕಳಿದ್ರೆ ಒಂಥರ ಏನೋ ಒಂದು ಗಡಿಬಿಡಿ ಎಲ್ಲ ಇರುತ್ತೆ, ಅದು ಇದು ಅಂತ ಕಚ್ಚಾಟ ಇರುತ್ತೆ. ಬಟ್ ಇವಾಗ ಯಾರೂ ಇಲ್ಲ, ಒಬ್ಬಳೇ ಮಾತಾಡ್ಕೊಬೇಕು, ಇಲ್ಲ ವ್ಲಾಗ್ ಮಾಡಬೇಕು ಇರಬೇಕು. ಒಂದು ತುಂಬ ಎಕ್ಸಸ್ ಆಫ್ ಹೀಟ್ ಆಗಿಬಿಟ್ಟಿದೆ. ಎಳ್ನೀರಿದೆ, ಕುಡಿದ್ಬಿಡ್ತೀನಿ, ಮತ್ತೆ ಮರ್ತೋಗ್ಬಿಡ್ತೀನಿ. ವೇಟ್ ವೆಲ್ಕಮ್. ಯಾವ ಸೆಂಟು ಎಂತ ನೋಡಿ, ಚೆನ್ನಾಗಿಲ್ತಾ? ಸ್ವೀಟ್ ಆಗಿದಲ್ಲ? ಬೇಡ ಹೋಗು, ಹೋಗ ತಗೊಂಡು ಕುಡಿ ಹೋಗು. ನೀನು ದಯಮಾಡು ಹೋಗು. ಹೋಗ. ಹೋಗ. ತೂಕುಲ್ ನನ್ನ ಮಗ, ಹೋಗ. ಏಯ್ ಬಾಯ್. ಒಂದು ಸೀರಿಯಸ್ಲಿ ಏನಕ್ಕೆ ಕಿತ್ತಾಡ್ತೀನಿಲ್ಲ, ಎಳ್ನೀರಿಗೆ ಬಲೆ ಕಿತ್ತಾಡ್ತೀವಿ ನಾನು ನನ್ನ ತಮ್ಮ. ಬಾಡಿ ಹೀಟ್ ಆಗೋಗಿದೆ. ಇರೋದು ಒಂದೇ ಒಂದು ಎಳ್ನೀರು. ಕಾಸು ಕೊಟ್ಟಿದ್ದೀನಿ 4 ತೊಗೊಂಡು ಬಾರೋ ಅಂತ, ತೊಗೊಂಡು ಬಂದಿಲ್ಲ. ಇವಾಗ ನಾನು ಮೊನ್ನೆ ಯಾವಾಗಲೂ ಆರ್ಡ್ರ್ ಮಾಡ್ಕೊಂಡ್ರೆ ಅದು ಹಂಗೆ ಇತ್ತು, ಕುಡ್ದಿರಲಿಲ್ಲ. ನೆನಪಾಯ್ತು ಕುಡಿಯೋಣ ಅಂತ ಹೋದರೆ ನಂಗೆ ಅಂತ ಬರ್ತಾನೆ. ನಾನು ಎಷ್ಟು ನಿದ್ದೆ ಕೆಡ್ತಾ ಇದ್ದೆ ಗೊತ್ತಾ ಫಸ್ಟ್ ಎಲ್ಲ. ಅಲ್ಲಿ ರಾತ್ರಿ ಎಲ್ಲ ಎದ್ದಿರ್ತಾ ಇದ್ದೆ. ಬಟ್ ಕವರ್ ಮಾಡ್ತಿದ್ದೆ ಅನಿಸುತ್ತೆ ಮೇ ಬಿ ಡೇಯಲ್ಲೆಲ್ಲ. ಈ ನಡುವೆ ನಿದ್ದೆ ಇಲ್ವಾ, ಸ್ವಲ್ಪ ಸುಸ್ತಂತ ಅನಿಸುತ್ತೆ, ಕಾಲೆಲ್ಲ ನೋವು ಬರುತ್ತೆ.
ಎಲ್ಲರಿಗೂ ಹಿಂಗೆ ಅನಿಸುತ್ತೆ. ಆ್ಯಂಡ್ ನನ್ನ ಮೇಕಪ್ ಆಗೋದನ್ನ ಏನು ನೋಡ್ತೀರಾ ಗೈಸ್, ಇಷ್ಟೇ. ನನ್ನ ಮುಖ ನೋಡಿ ಇಷ್ಟೆಲ್ಲ ಪಿಂಪಲ್ಸ್ ಆಗಿದೆ. ದಟ್ಸ್ ಫೈನ್, ಹೋಗುತ್ತೆ ಬರುತ್ತೆ. ನನಗೆ ಕೊಬ್ಬು, ಸರಿಯಾಗಿ ನೀರು ಕುಡಿಯಲ್ಲ. ಎಷ್ಟು ಪ್ರಾಡಕ್ಟ್ಸ್ ಯಾಕೆ ಏನು ಪ್ರಯೋಜನ? ಪ್ರಾಡಕ್ಟ್ಸ್ ವರ್ಕ್ ಮಾಡಬೇಕು ಅಂದರೆ ಹಂಗೆ ನಾನು ಕೋಪರೇಟ್ ಮಾಡಬೇಕಲ್ವ, ಚೆನ್ನಾಗಿ ನೀರು ಕುಡಿಯಲ್ಲ, ನನಗೆ ಕೊಬ್ಬು. ಅದಕ್ಕೆ ಹಿಂಗೆಲ್ಲ ಮಾಡ್ಕೊಂಡಿರ್ತೀನಿ. ನನ್ನ ಬಾಡಿಯಲ್ಲಿ ಎಕ್ಸಸ್ ಆಫ್ ಈಟ್ ಹಾಕಿದ ತಕ್ಷಣ ಒಂದು ಗುಳ್ಳೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ನೀರು ಕುಡಿತಾ ಇದ್ದರೆ ಗುಳ್ಳೆಗಳೆಲ್ಲ ಕಮ್ಮಿ ಆಗುತ್ತೆ. ನಮ್ಮ ಮನೆಯವ್ರು ಬೆಳಗ್ಗೆ ಅಂತೂ ಒಂದು ಬಾಟ್ಲ್ ಕುಡಿಯೋವರೆಗೂ ಬಿಟ್ಟಿಲ್ಲ. ಹೋಗೋವಾಗ ಬರೋವಾಗ ಒಂದು ಅರ್ಧ ಲೀಟ್ರ್ ಬಾಟ್ಲ್ ಕುಡಿಯೋವರೆಗೂ ಬಿಟ್ಟಿಲ್ಲ. ಆ ಥರ ಟಾರ್ಚರ್ ಕೊಟ್ಟು ಕುಡಿಸ್ತಾ ಇದ್ದಾರೆ. ಆ್ಯಂಡ್ ಸಿಗ್ತೀನಿ ಗೈಸ್. ಏನೂ ಹಾಕಿಲ್ಲ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಎರಡೇ ಹಾಕಿರೋದು. ಆ್ಯಂಡ್ ಯಾವುದೇ ಥರ ಟಿಂಟೆಡ್ ಸನ್ಸ್ಕ್ರೀನ್ ಆಗಿರಬಹುದು, ಫೌಂಡೇಶನ್ ಆಗಿರಬಹುದು, ಟೋನರ್, ಸೆರಮ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಅದರ ಮೇಲೆ ಕಾಂಪ್ಯಾಕ್ಟನ್ನು ಹಾಕ್ಬಿಡ್ತೀನಿ. ಹಾಕ್ತಾ ಇರಲಿಲ್ಲ, ನಮ್ಮ ಮನೆಯಲ್ಲೇ ಇದ್ದಿದ್ರೆ ಇವೇ ಕಾಂಪ್ಯಾಕ್ಟ್ ಅಂತೂ ಹಾಕ್ತಾ ಇರಲಿಲ್ಲ. ಬಟ್ ಆಚೆ ಹೋಗ್ತೀವಿ ಈಗ. ಅದೇ ದೇವ್ರಿಗೆ ಸೀರೆ ಇಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಆಷಾಢ ಶುಕ್ರವಾರದಲ್ಲಿ ಅಂದ್ಕೊಂಡಿದ್ದೆ ಒಂದು ವಾರ ಬಂದು ಸೀರೆ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ. ಆಷಾಢದಲ್ಲಿ ಯಾಕೋ ಗೊತ್ತಿಲ್ಲ ಹೋಗೋಕ್ಕೆ ಯೋಗನೇ ಸಿಗಲಿಲ್ಲ. ಅದೇ ಹೇಳ್ತಾರಲ್ವ, ಎಷ್ಟೋ ಸರಿ ನಾವು ಕೇಳ್ದಿರಾನೇ ದೇವ್ರು ಕರೆಸ್ಕೊತಾರೆ. ಬಟ್ ಕೆಲವೊಂದು ಸರಿ ನಾವು ಕೇಳಿದ್ರೂ ಕರೆಸ್ಕೊಳ್ಳಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಅಂದರೆ ಆಷಾಢ ಶುಕ್ರವಾರ ನಾನು 3 ವಾರ ಹೋಗ್ಬೇಕು ಅಂದ್ಕೊಂಡೆ, 3 ವಾರನೂ ಹೋಗೋಕ್ಕಾಗಲಿಲ್ಲ. ಫೀಲ್ ಆಯಿತು. ಅದಕ್ಕೆ ಹೆಂಗೂ ನಾವು ವರಲಕ್ಷ್ಮಿ ಹಬ್ಬ ಮಾಡಲ್ವಲ್ಲ, ಸೊ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಚೆನ್ನಾಗಿದೆ ಆಗ್ಬೋದು. ಬಟ್ ಓವರಾಲ್ ತುಂಬ ಇಷ್ಟಪಟ್ಟರು, ಮೇಕಪ್ ಚೆನ್ನಾಗಿದೆ ಅಂತ ಎಲ್ಲರೂ. ಐ ಆಮ್ ಸೋ ಹ್ಯಾಪಿ. ಟ್ರಸ್ಟ್ ಮೀ ಗೈಸ್, ಚೆನ್ನಾಗಿದೆ ಅಂದರು. ಇನ್ನೂ ಚೆನ್ನಾಗಿ ಕಲಿಯೋಣ ಗೈಸ್. ಅವರು ಅಪ್ರಿಷಿಯೇಟ್ ಮಾಡಿದ್ದಲ್ಲ, ಬೇರೆಯವ್ರು ನೋಡಿ ನನಗೆ ಕಾಲ್ ಮಾಡಿ ಅಪ್ರಿಷಿಯೇಟ್, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಕೃತಿ ಅಂತ ಒಂದಲ್ಲ ಒಂದಿನ ಹೇಳಿಸೋ ಥರ ಕಲಿತೀನಿ. ಕಲಿತು ನನ್ನ ಕೆಲಸನ ಮಾಡ್ತೀನಿ. ಏನಂತೀರಾ? ಓ ಮೈ ಗಾಡ್, ಬಟ್ಟೆ ಮಡ್ಚೋದಿದೆ. ಎಷ್ಟು ಕೆಲಸ ಇರುತ್ತೆ ಅಲ್ವಾ? ಓ ಮೈ ಗಾಡ್. ಹ್ಯಾಂಡ್ಸ್ ಆಫ್ ಎಲ್ಲ ತಾಯಂದಿರಿಗೆ, ಸೀರಿಯಸ್ಲಿ ಹ್ಯಾಂಡ್ಸ್ ಆಫ್. ಮಕ್ಕಳ ಜವಾಬ್ದಾರಿ, ಮನೆ ಜವಾಬ್ದಾರಿ, ಕೆಲವೊಬ್ಬರು ವರ್ಕ್ ಮಾಡಿಕೊಂಡು ಆಫೀಸ್ ಕೆಲಸ ನೋಡ್ಕೊಂಡು ಎಲ್ಲ ಮಾಡ್ತಿರಲ್ಲ, ಸಲ್ಯೂಟ್. ಓ ಮೈ ಗಾಡ್. ಅಕ್ಕನ ಮನೆಯಲ್ಲೇ ನೋಡಿಸ್ತೀನಿ. ಹಬ್ಬ ಸಾಕಾದಾಗ ಹಿಂಗೆ ಬಂದು ಮಲ್ಕೊಂಡ್ರೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ? ಟ್ರಸ್ಟ್ ಮೀ, ಸಕ್ಕದಾಗಿರುತ್ತೆ ಫೀಲಿಂಗ್. ಆ್ಯಂಡ್ ಅವ್ರು ಬಂದಮೇಲೆ ಮತ್ತೆ ಶಾಪಿಂಗ್ ಹೋಗೋ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ದೆನ್ ಇನ್ನೇನು ಹೇಳಬೇಕು ಅಂತಂದರೆ, ಆ್ಯಂಡ್ ನೆಕ್ಸ್ಟ್ ವ್ಲಾಗನ್ನು ನೋಡಿ, ನಾಳೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಲ್ವ, ಅದು ಹೇಗಿರುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೀಪ್ ವಾಚಿಂಗ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಸರಿ ಬಿಡು, ನಾಳೆ ಹಬ್ಬ ಇದೆ ನೋಡ್ಕೊಳ್ಳೋಣ. ಅದಾದ್ಮೇಲೆ ಪಾಪುಗೆ ತೊಗೊಂಡಿದ್ದೀನಿ. ಇದು ಪಾಪುಗೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪಿಂಕ್, ಒಂದು ಸ್ವಲ್ಪ ಡಾರ್ಕ್ ಕಲರ್ಸ್ ಆದರೆ ಪಾಪುಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಚಾರುಗೆ ನೋಡಿದ್ದೀನಿ, ಲೈಟ್ ಕಲರ್. ಅವಳಿಗೆ ಒಂದು ಸ್ವಲ್ಪ ಡಸ್ಕಿ ಇದ್ದಾಳಲ್ವಾ, ಸೊ ಇದು ಲೈಟ್ ಕಲರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಚೆನ್ನಾಗಿದೆ ತಾನೇ? ಗೋಲ್ಡ್ ಕಲರ್ ತುಂಬ ಅವಳಿಗೆ ಅದೇ ಕಲರೇ ಚೆನ್ನಾಗಿರೋದು. ಅವಳು ಬೆಳಗಿದ್ದಾಳೆ ಈ ಥರ ಕಲರ್. ಇದು ಚಾರುಗೆ ಆ್ಯಕ್ಚುಲಿ ಚೆನ್ನಾಗಿದೆ ಇದು ಪೀಸ್. ಸೂಪರ್. ಸದ್ಯಕ್ಕೆ 2, ಇನ್ನೊಂದು ಜೊತೆ ನೋಡೋಣ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಇವ್ರ ಪ್ರೈಸ್ ಏನು ಮಾಡ್ಕೊಳ್ತಾರೆ ಮತ್ತೆ ಡಿಸೈಡ್ ಮಾಡ್ತೀನಿ. ಇಲ್ಲ ಒಂದು ಬೇರೆ ಕಡೆ ನಾನು ನೋಡ್ತೀನಿ. ಸದ್ಯಕ್ಕೆ ಇದು ತೊಗೊಳ್ಳೋಣ. ನಾನು ಫೋಟೋ ತೊಗೊಂಬಿಡೋಣ. ಫೋನ್ ಕೊಡೋಕೆ ನಿಮ್ಮ ಇವೆರಡು ಇರಲಿ ಒಂದೇ ಒಂದು ನಿಮಿಷ ಮ್ಯಾಮ್. ಒಂದೇ ಒಂದು ಹೊಲ್ಸೋದು ಸರ್, ರೆಡಿಮೇಡ್
ಇದೆಲ್ಲ ದೊಡ್ಡ ಸೈಜಾ? ಹಾಂ ಸರ್ ಅದೆಲ್ಲ ಸರ್ ನಾವು ಅವ್ರ ಸೈಜ್ ಏನಿದೆ ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಷ್ಟೇ ಇರೋದು ಒಂದು 5 ಲಂಗ ಬ್ಲೌಸಲ್ಲಿ ಒಂದು 7-8 ಜೊತೆ ಫ್ರಾಕಲ್ಲಿ ಒಂದು 5 ಅಷ್ಟೇ ಇರೋದು. ನಾನು ಪೋರ್ಟರ್ ಮಾಡ್ಬೇಕು, ಅದಕ್ಕೆ ಲೇಟ್ ಆಗಿ. ಎಲ್ಲ ಇಲ್ಲ ಸರ್, ನಿಮ್ಗೆ ಓಕೆ ಆದರೆ ತಗೊಳ್ಳಿ ಸರ್. ನಮ್ದು ಏನೇ ಇರೋ ಸೆಲೆಕ್ಷನು ಒಳ್ಳೆ ಸೆಲೆಕ್ಷನ್ನೇ ಇದೆ. ನಾವು 2 ಪ್ಯಾಕ್ ಮಾಡಿ. ಮಕ್ಳಿಗೆ ಬಟ್ಟೆ ತೆಗಿಯೋಣ ಅಂತ ಬಂದ, ಎಲ್ಲ ನೋಡ್ತಾ ಇದ್ನಾ. ಇವಾಗ ಬಟ್ಟೆ ತೆಗೆದು ಕೂಡ ಕಳ್ಸಿದ್ನಾ. ಆ್ಯಂಡ್ ಟೈಮಿಗೆ ರೀಚ್ ಆಗುತ್ತೋ ಇಲ್ವೋ ಮಾತ್ರ ಗೊತ್ತಿಲ್ಲ. ರೀಚ್ ಆದರೆ ಲಕ್ಕಿ, ರೀಚ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಟೈಮ್ ಗಾರ್ಡ್ ಅವ್ನು ಸ್ವಲ್ಪ ಲೇಟಾಗಿ ಬಂದು ನೋಡುವ. ಲೆಟ್ಸ್ ಗೋ. ಮಕ್ಕಳು ಮಮ್ಮಿ ಮನೇಲಿರೋ ಕಾರಣ ನಾನು ಹೊಸ ಬಟ್ಟೆ ಏನೂ ಕಳಿಸ್ಲಿಲ್ಲ. ಮತ್ತು ನಾನು ಬ್ಯಾಂಗ್ಳೂರಿಗೆ ಬಂದು ತೆಗೆದು ಕಳಿಸ್ಬೇಕಿತ್ತು. ನಮ್ಮ ಅಣ್ಣ ಅದಕ್ಕೆ ಹೋಗ್ತಿದ್ರ, ಅವ್ರ ಕೈಯಲ್ಲಿ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅವರು ಟೈಮ್ ಮತ್ತು ಈವ್ನಿಂಗ್ ತುಂಬ ಲೇಟ್ ಆಗಿಬಿಟ್ಟು ಅವ್ರು ಹೊಟ್ಟೋಗ್ತಾರೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ಏನಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದೆ ಅಂದರೆ, ಏನೋ ಹಬ್ಬದ ದಿನ ಹೊಸ ಬಟ್ಟೆ ಹಾಕಬೇಕು ಅಂತ. ಯಾಕೆ ನನಗಿದು ಹಾಕ್ಲೇಬೇಕು ಹೊಸ ಬಟ್ಟೆ ಅಂತ ಅಂದರೆ, ನಾನು ಚಿಕ್ಕವಾಗಿಂದಲೂ ನಮ್ಮಪ್ಪ ನನಗೆ ಪ್ರತಿಯೊಂದು ಹಬ್ಬಕ್ಕೂ ಹೊಸ ಬಟ್ಟೆ ಹಾಕಿದ್ದಾರೆ. ಸ್ಟಿಲ್ ಐ ರಿಮೆಂಬರ್. ನಮ್ಮಪ್ಪ ನಾಟ್ ಎ ರಿಚ್ ಪರ್ಸನ್, ಅವ್ರೇನು ರಿಚ್ ಅಲ್ಲ, ಮಿಡಲ್ ಕ್ಲಾಸ್ ವ್ಯಕ್ತಿ ಆದರೂ ನನ್ನನ್ನು ಅಷ್ಟು ಚೆಂದ ನೋಡ್ಕೊಂಡಿದ್ದಾರೆ. ನಾನು ನನ್ನ ಮಕ್ಕಳನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಕಲ್ಲ. ನಮ್ಮಪ್ಪನೇ ನನ್ನ ಇನ್ಸ್ಪಿರೇಷನ್. ಸೊ ಹಂಗಾಗಿ ನಾನು ಅಷ್ಟೊಂದು ವರಿ ಮಾಡ್ಕೊಂಡಿದ್ದು. ನಾನು ಯಾವ ಹಬ್ಬಕ್ಕೂ ಹಳೆ ಬಟ್ಟೆ ಹಾಕಿಲ್ಲ. ಸೊ ಹಂಗಂತ ನಾನೇನು ರಿಚ್ ಅಲ್ಲ, ಬಟ್ ಏನೋ ಆ ಥರ ಒಂದು ಸೆಂಟಿಮೆಂಟ್ ಅಷ್ಟೇ ನನಗೆ. ಸೊ ಥ್ಯಾಂಕ್ ಗಾಡ್ ಅಂತಾರೆ ಅಲ್ವಾ, ಏನೋ ಒಂದು ಗಟ್ಟಿಯಾಗೆ ಮ್ಯಾನಿಫೆಸ್ಟೇಷನ್ ಮಾಡಿದೆ ಅದು ಹಾಗೆ ಆಗುತ್ತೆ ಅಂತ. ಆ್ಯಂಡ್ ಕರೆಕ್ಟ್ ಟೈಮ್ಗೆ ರೀಚ್ ಆಯಿತು. ರೀಚ್ ಆಗಿ ನಮ್ಮ ಅಣ್ಣ ಅದಕ್ಕೆ ತಗೊಂಡೋದ್ರು ಬಟ್ಟೆ. ಆ್ಯಂಡ್ ಖುಷಿ ಆಯಿತು. ಆ್ಯಂಡ್ ದೆನ್ ಸ್ವಲ್ಪ ನೆಕ್ಸ್ಟ್ ಡೇಗೆ ಪೂಜೆಗೆ ನಾನು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಅಮ್ಮನವ್ರಿಗೆ ಸೀರೆ ಎಲ್ಲ ಮಡ್ಲಕ್ಕಿ ಎಲ್ಲ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಬಳೆ ಎಲ್ಲ ತೊಗೋಬೇಕಿತ್ತು. ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಮತ್ತೆ ಅಲ್ಲಿ ಸ್ವಲ್ಪ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೀರೆ ತೊಗೊಳಕ್ಕೆ ಹೋದೆ. ಒಂದು ಸಿಂಪಲ್ ಸ್ಯಾರಿ ತೊಗೊಂಡಿದ್ದೀನಿ. ಅದು ಯಾವ ಸ್ಯಾರಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.